ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನಗಳು 1-6, 16-18 ವಾಕ್ಯಗಳ ಮೇಲಿನ ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ವಿಭೂತಿ ಬುಧವಾರ. ವಿಭೂತಿ ಬುಧವಾರ ಕ್ರೈಸ್ತರಿಗೆ ತಮ್ಮ ಬದುಕಿನ ಮೂಲವನ್ನು ನೆನಪಿಸುತ್ತದೆ. ನಮ್ಮ ಹಣೆಯ ಮೇಲೆ ಚುಂಬಿತವಾಗುವ ವಿಭೂತಿ ಈ ಸತ್ಯವನ್ನು ಸ್ಫುಟಗೊಳಿಸುವುದಲ್ಲದೆ, ಆದಾಮನು ಪಾಪಗೈದಾಗ ದೇವರು ನುಡಿದ ನೀನು ಮಣ್ಣು, ಮಣ್ಣಿಗೆ ನೀನು ಮರಳುವೆ ಎಂಬ ಘೋಷಿತ ವಾಕ್ಯದೊಂದಿಗೆ ನಮ್ಮ ಜೀವನದ ಕ್ಷಣಿಕತೆಯನ್ನು ನೆನಪಿಸುತ್ತದೆ. ಆತ್ಮೀಯರೇ, ಇಂದಿನಿಂದ 40 ದಿನಗಳ ಕಾಲ ತಪಸ್ಸು ಕಾಲ ಪ್ರಾರಂಭಗೊಳ್ಳುತ್ತದೆ. ಈ 40 ದಿನಗಳಲ್ಲಿ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮದಲ್ಲಿ ಬೆಳೆಯಲು ಧರ್ಮಸಭೆ ನಮ್ಮಿಂದ ಎದುರು ನೋಡುತ್ತದೆ. ಆತ್ಮೀಯರೇ, ನಮ್ಮ ಬದುಕನ್ನು ವಿಮರ್ಶಿಸಿಕೊಳ್ಳಲು, ಮರುಪರಿಶೀಲಿಸಲು, ನಮ್ಮ ಪಾಪಗಳನ್ನು ತ್ಯಜಿಸಿ ಅವುಗಳಿಂದ ದೂರವಿರಲು ಮತ್ತು ದೇವರು ನಮಗೆ ದಯಪಾಲಿಸಲು ಅಪೇಕ್ಷಿಸುತ್ತಿರುವ ಸದ್ಗುಣಗಳಲ್ಲಿ ಬೆಳೆಯಲು ನಮಗೆ ಪ್ರತಿ ವರ್ಷವೂ ಈ ಸಮಯ ಬೇಕಾಗುತ್ತದೆ. ಈ ತಪಸ್ಸು ಕಾಲದ 40 ದಿನಗಳು ಬೆಂಗಾಡಿನಲ್ಲಿ ಏಸು ಕಳೆದ 40 ದಿನಗಳ ಅನುಕರಣೆಯಾಗಬೇಕು. ವಾಸ್ತವವಾಗಿ ಏಸು ಬೆಂಗಾಡಿನಲ್ಲಿ ಈ 40 ದಿನಗಳಲ್ಲಿ ಹೇಗೆ ಪ್ರಾರ್ಥಿಸಿದರು, ಹೇಗೆ ಉಪವಾಸ ಮಾಡಿದರೋ ಅದೇ ರೀತಿ ನಾವು ಪ್ರಾರ್ಥಿಸಬೇಕು, ಅದೇ ರೀತಿ ನಾವು ಉಪವಾಸ ಮಾಡಬೇಕು ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ಯೇಸುವಿನೊಂದಿಗೆ, ಯೇಸುವಿನಲ್ಲಿ ಮತ್ತು ಯೇಸುವಿನ ಮೂಲಕ ಬದುಕಲು ಕಲಿಯಬೇಕು. ಆತ್ಮೀಯರೇ, ನಾವು ಪ್ರವೇಶಿಸಲು ಕರೆಯಲ್ಪಟ್ಟಿರುವ ಈ 40 ದಿನಗಳ ಬೆಂಗಾಡಿನ ಅನುಭವವು ನಮ್ಮ ಸುತ್ತಮುತ್ತಲಿರುವವರ ಕಣ್ಣುಗಳಿಗೆ ಗೋಚರಿಸದಿರಬಹುದು, ಆದರೆ ದೇವರಿಗೆ ಅದು ಗೋಚರಿಸುತ್ತದೆ. ನಾವು ಪ್ರವೇಶಿಸಬೇಕಾದ 40 ದಿನಗಳ ಬೆಂಗಾಡಿನ ಅನುಭವ ನಮ್ಮನ್ನು ಆಳವಾದ ಪ್ರಾರ್ಥನೆಗೆ ಸೆಳೆಯುವ ಮೂಲಕ ನಮ್ಮನ್ನು ಪರಿವರ್ತಿಸುತ್ತದೆ. ದೇವರಿಂದ ನಮ್ಮನ್ನು ದೂರವಾಗಿಸುವ ಪ್ರತಿಯೊಂದರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಮತ್ತು ನಾವು ಪ್ರತಿದಿನ ಪರಸ್ಪರ ಭೇಟಿಯಾಗುವವರೊಂದಿಗೆ ಪ್ರೀತಿಯನ್ನು ಮೂಡಿಸುತ್ತಾ ನಮ್ಮ ಹೃದಯವನ್ನು ಆ ಪ್ರೀತಿಯಿಂದ ತುಂಬುತ್ತದೆ. ಆತ್ಮೀಯರೇ, ಈ 40 ದಿನಗಳಲ್ಲಿ ನಾವು ಪ್ರಾರ್ಥಿಸಬೇಕು. ನಿಜವಾಗಿ ಹೇಳುವುದಾದರೆ, ನಾವು ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ಪ್ರಾರ್ಥನೆಗಳನ್ನು ಗಟ್ಟಿಯಾಗಿ ಜೋರಾಗಿ ಹೇಳುವುದಕ್ಕಿಂತ ಹೆಚ್ಚಿನದಾಗಿ ಪ್ರಾರ್ಥನೆ ಎನ್ನುವುದು ನಮ್ಮ ಆಂತರಿಕ ಮಟ್ಟದಲ್ಲಿ ದೇವರೊಂದಿಗೆ ಒಡನಾಟದಲ್ಲಿರುವುದಾಗಿದೆ. ಪ್ರಾರ್ಥನೆಯಲ್ಲಿ ನಾವು ದೇವರೊಂದಿಗೆ ಮಾತನಾಡುತ್ತೇವೆ, ಹೌದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ದೇವರು ಹೇಳುವುದನ್ನು ಆಲಿಸುವವರಾಗಬೇಕು, ಕೇಳುವವರಾಗಬೇಕು. ಅದರ ಜೊತೆಗೆ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು, ಗ್ರಹಿಸಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸುವವರಾಗಬೇಕು. ನಿಜವಾದ ಪ್ರಾರ್ಥನೆಯಲ್ಲಿ ಮಾತನಾಡುವುದು, ಆಲಿಸುವುದು, ಅರ್ಥ ಮಾಡಿಕೊಳ್ಳುವುದು ಅಥವಾ ಗ್ರಹಿಸಿಕೊಳ್ಳುವುದು ಮತ್ತು ಕೊನೆಯದಾಗಿ ಪ್ರತಿಕ್ರಿಯಿಸುವುದು ಮುಖ್ಯವಾಗುತ್ತದೆ. ಆತ್ಮೀಯರೇ, ಈ 4 ಗುಣಲಕ್ಷಣಗಳಿಲ್ಲದ ಪ್ರಾರ್ಥನೆಯು ನೈಜ ಪ್ರಾರ್ಥನೆಯಿಲ್ಲ. ಅಂತಹ ಪ್ರಾರ್ಥನೆಗಳಲ್ಲಿ ನಾವು ನಮ್ಮೊಂದಿಗೆ ಮಾತ್ರ ಮಾತನಾಡುತ್ತಿದ್ದೇವೆ ಹೊರತು ದೇವರೊಂದಿಗಲ್ಲ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಎರಡನೆಯದಾಗಿ ಉಪವಾಸ. ಆತ್ಮೀಯರೇ, ಇಂದು ನಾವು ಒಂದು ಹೊತ್ತು ಊಟವನ್ನು, ಮಾಂಸ ತಿನ್ನುವುದನ್ನು ತ್ಯಜಿಸಿದರಷ್ಟೇ ಸಾಲದು. ನಾವು ನಮ್ಮ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ಗುಣಗಳನ್ನು, ನಡತೆಯನ್ನು ತ್ಯಜಿಸಬೇಕಾಗಿದೆ. ಆತ್ಮೀಯರೇ, ನಮ್ಮಲ್ಲಿರುವ ದ್ವೇಷ, ಮತ್ಸರ, ಅಸೂಯೆ, ದುರಾಸೆ, ಲೋಭ, ವಂಚನೆ, ಮೋಸ, ಸೋಮಾರಿತನ, ಕಾಮಾಭಿಲಾಷೆಗಳನ್ನು ತ್ಯಜಿಸಬೇಕಾಗಿದೆ. ಇಂದು ಎಷ್ಟೋ ವಸ್ತುಗಳನ್ನು, ಚಟಗಳನ್ನು ಬಿಟ್ಟು ಜೀವಿಸುವುದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಷ್ಟವಾಗುತ್ತಿದೆ. ಉದಾಹರಣೆಯಾಗಿ ಧೂಮಪಾನ, ಮದ್ಯಪಾನ, ಟಿವಿ ವೀಕ್ಷಣೆ, ಇಮೇಲ್, ಇಂಟರ್ನೆಟ್, ವಿಡಿಯೋ ಗೇಮ್ಸ್, ವಾಟ್ಸಪ್, ಟ್ವಿಟರ್, ಫೇಸ್ಬುಕ್, ಹೀಗೆ ಇತ್ಯಾದಿ ಇತ್ಯಾದಿಗಳು. ಆತ್ಮೀಯರೇ, ಇವುಗಳು ಮುಖ್ಯ. ಆದರೆ ನಮ್ಮಲ್ಲಿ ಬಹಳಷ್ಟು ಜನ ದೇವರು, ಮನೆಯವರು, ನೆರೆಹೊರೆಯವರು ಇಲ್ಲದೆ ಜೀವಿಸುತ್ತಾರೆ. ಆದರೆ ಇವುಗಳಿಲ್ಲದೆ ಜೀವನ ಕಷ್ಟವಾಗುತ್ತಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನಮ್ಮಲ್ಲಿ ಎಷ್ಟೋ ಜನರಿಗೆ ಇವುಗಳೇ ಜೀವನವಾಗಿ ಬಿಟ್ಟಿವೆ. ಆತ್ಮೀಯರೇ, ನಾವು ಮಾಡುವ ಉಪವಾಸ ನಮಗೊಂದು ಸತ್ಯವನ್ನು ತಿಳಿಸಿಕೊಡುತ್ತದೆ. ಈ ನಮ್ಮ ಆಹಾರ, ವಸತಿ, ವಸ್ತು, ತಾಂತ್ರಿಕತೆ, ದೈಹಿಕ ಸೌಂದರ್ಯ, ಸಾಧನೆಗಳು, ಮಾಧ್ಯಮಗಳು ಮಾತ್ರವಲ್ಲ, ಜೀವನವೂ ಸಹ ತಾತ್ಕಾಲಿಕವಾದವುಗಳು. ನಮ್ಮ ಅಂತರಾಳದಲ್ಲಿರುವ ನಮ್ಮ ಋನ್ಮನಗಳು ದೇವರಿಗಾಗಿ ಹಸಿದಿರುವುದರ ಅನುಭವ ನಮಗಾಗಬೇಕಾಗಿದೆ.
ಕೇವಲ ದೇವರು ಮಾತ್ರ ನಮ್ಮ ಆತ್ಮಿಕ ಹಸಿವನ್ನು ನೀಗಿಸುವರು ಎಂಬುದನ್ನು ನಾವು ಗ್ರಹಿಸಿಕೊಳ್ಳಲು ಇದು ಸಕಾಲವಾಗಿದೆ. ಮೂರನೆಯದಾಗಿ ದಾನ ಧರ್ಮ. ಆತ್ಮೀಯರೇ, ತಪಸ್ಸು ಕಾಲವು ಬಡವರಿಗೆ, ನಿರ್ಗತಿಕರಿಗೆ, ಅಗತ್ಯದಲ್ಲಿರುವವರಿಗೆ ದಾನ ಧರ್ಮ ಮಾಡಲು ನಮಗೆ ಕರೆಯನ್ನು ನೀಡುತ್ತದೆ. ನಾವು ಮಾಡುವ ದಾನ ಧರ್ಮಗಳಲ್ಲಿ ಹೃದಯವಂತಿಕೆ, ಕಾಳಜಿ, ಪ್ರೀತಿ ಇರಬೇಕೇ ಹೊರತು ನಾನೇ ಶ್ರೇಷ್ಠನು, ನಾನೇ ದೊಡ್ಡ ವ್ಯಕ್ತಿ, ನಾನು ಕೊಡುವುದನ್ನು ಬೇರೆಯವರು ನೋಡಲಿ, ಅದನ್ನು ಮೆಚ್ಚಿಕೊಳ್ಳಲಿ ಎಂಬ ಭಾವನೆಯಿಂದ ಮಾಡುವ ದಾನ ಅಥವಾ ಉಪಕಾರಗಳು ನಿಜವಾದ ದಾನವಲ್ಲ. ಪ್ರಿಯರೇ, ನಮ್ಮಲ್ಲಿರುವುದೆಲ್ಲವೂ ದೇವರ ಕೊಡುಗೆ, ಅವರಿಂದ ಬಂದವು. ಆದುದರಿಂದ ನನ್ನಲ್ಲಿರುವುದೆಲ್ಲವೂ ಯಾವುದೂ ನನ್ನ ವೈಯಕ್ತಿಕ ಸಂಪತ್ತು ಅಥವಾ ಆಸ್ತಿಯಾಗಲು ಹೇಗೆ ಸಾಧ್ಯ? ಅದು ಎಂದೆಂದೂ ದೇವರಿಗೆ ಸೇರಿದ್ದು. ಒಂದು ನಂಬಿಕೆಯಿಂದ ದೇವರು ನನಗೆ ಅವುಗಳನ್ನು ನೀಡಿದ್ದಾರೆ. ನನ್ನ ಇತರರ ಪ್ರಪಂಚದ ಒಳಿತಿಗಾಗಿ ದೇವರು ಇವೆಲ್ಲವನ್ನು ನಮಗೆ ನೀಡಿದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶಕ್ಕಲ್ಲ. ಹೀಗಿರುವಾಗ ದಾನ ಧರ್ಮ ಎನ್ನುವುದು ನಾವು ನಮ್ಮ ಸಂಪತ್ತಿನಲ್ಲಿ ಸ್ವಲ್ಪವನ್ನು ಬೇರೆಯವರಿಗೆ ಕೊಡುತ್ತಿದ್ದೇವೆ ಎಂದುಕೊಂಡರೆ ಅದು ತಪ್ಪು. ಬದಲಾಗಿ ಈ ಪ್ರಪಂಚದ ಸಂಪತ್ತಿನಲ್ಲಿ ಪಾಲು ಹೊಂದಲು ದೇವರು ಬಯಸುವವರೊಂದಿಗೆ ನಾವು ನಮ್ಮ ಸಂಪತ್ತನ್ನು ಹಂಚಿಕೊಳ್ಳುತ್ತಿದ್ದೇವೆ ಹೊರತು ಅಲ್ಲಿ ನಾನು ಭಿಕ್ಷೆಯನ್ನು ನೀಡುತ್ತಿಲ್ಲ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಯೇಸುವಿನ ಹಿಂಬಾಲಕರಾಗಿರುವ ನಾವು ಈ ಮೂಲಕ ಯೇಸುವನ್ನು ಭೇಟಿಯಾಗುವ ನೈಜ ಮಾರ್ಗ ಇದಾಗಿದೆ. ಯಾಕೆಂದರೆ ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 25 ವಚನ 35-36ರಲ್ಲಿ, ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದ್ದೀರಿ ಎನ್ನುತ್ತಾರೆ ಪ್ರಭು ಯೇಸು ಕ್ರಿಸ್ತರು. ಆತ್ಮೀಯರೇ, ನಮ್ಮ ದಾನ ಧರ್ಮವು ನಮ್ಮ ಹೃದಯದ ಆತ್ಮದ ಬಡತನದ ಮೇಲೆ ಬೆಳಕು ಚೆಲ್ಲುವಂತೆ ಮಾಡಲಿ. ಬಡವರಿಗೆ, ನಿರ್ಗತಿಕರಿಗೆ, ಅಗತ್ಯದಲ್ಲಿರುವವರಿಗೆ ನಿಜವಾದ ಪರಿಹಾರವನ್ನು ತರಲಿ. ಸಂಪತ್ತಿನ ನಿಜವಾದ ತಿಳುವಳಿಕೆ ನಮ್ಮಲ್ಲಿ ಮೂಡಿ ನಮ್ಮ ಮತ್ತು ಅವುಗಳ ಮಧ್ಯೆ ಇರುವ ಸಂಬಂಧಗಳನ್ನು ಪರಿವರ್ತಿಸಲಿ. ನನ್ನ ಆಧ್ಯಾತ್ಮಿಕ ಬಡತನವನ್ನು ಗ್ರಹಿಸಲು, ಅವುಗಳನ್ನು ಪೂರೈಸಲು ನಮಗೆ ನೆರವಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.